ಎಲ್ಲ KCT 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, KCT 2026ನ ವಿದ್ಯಾರ್ಥಿಗಳಿಗೆ ಇವತ್ತು 4 ನ್ಯೂ ಹೊಸ ಅಪ್ಡೇಟ್ಗಳು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಿಂದ ನಿಮ್ಗೆ ಒಂದಷ್ಟು ಅಪ್ಡೇಟ್ಗಳು ತಿಳಿಯುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮೊದಲನೇದಾಗಿ ನೋಡೋದಾದರೆ KCT 2026ನ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಶುರುವಾಗಬಹುದು ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಸೆಕೆಂಡ್ ರೌಂಡ್ ಸ್ವಲ್ಪ ಡಿಲೇ ಆಗೋಕ್ಕೆ ಕಾರಣವೇನು, ಯಾವ ಕಾರಣಕ್ಕೆ ಡಿಲೇ ಆಗ್ತಿದೆ, ಏನು ಎತ್ತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೆಕೆಂಡ್ ರೌಂಡ್ನಲ್ಲಿ ಅಡ್ಮಿಷನ್ ಆದರೆ ಸೆಕೆಂಡ್ ರೌಂಡ್ ಮುಗಿದಾದ್ಮೇಲೆ ನೀವೇನಾದರೂ ಕಾಲೇಜಿಗೆ ಅಡ್ಮಿಷನ್ ಆದರೆ ಏನಾದರೂ ಕ್ಲಾಸಸ್ ಏನಾದರೂ ಮಿಸ್ಸಸ್ ಆಗುತ್ತಾ, ಅಂದರೆ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತಾ ಅಥವಾ ಇಲ್ಲ ಕ್ಲಾಸ್ ಸ್ಟಾರ್ಟ್ ಆಗಿರಲ್ವಾ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. KCT ಸೆಕೆಂಡ್ ರೌಂಡ್ನಲ್ಲಿ ಹೊಸ ಕಾಲೇಜಸ್ನ ಆಪ್ಷನ್ ಎಂಟ್ರಿಗೆ ಸೇರಿಸ್ಬೋದು, ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಥವಾ ಆ್ಯಡ್ ಮಾಡೋಕ್ಕಾಗಲ್ವಾ, ಏನು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಬನ್ನಿ. ಹಾಗೆ KCT ಸೆಕೆಂಡ್ ರೌಂಡ್ನ ರಿಸಲ್ಟ್ ಯಾವ ದಿನಾಂಕದಲ್ಲಿ ಬರಬಹುದು, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಾದ್ಮೇಲೆ ಯಾವ ದಿನಾಂಕದಲ್ಲಿ ರಿಸಲ್ಟ್ ಅನ್ನೋದು ಬರಬಹುದು, ಒಂದು ಪ್ರಿಡಿಕ್ಷನ್ ಮಾಡೋಣ ಯಾವಾಗ ಬರುತ್ತೆ ಅಂತ. ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಗಳು ಬಂದಿಲ್ಲ. ಈ ರಿಸಲ್ಟ್ ಬಗ್ಗೆ ಇನ್ನು ಸೆಕೆಂಡ್ ರೌಂಡೇ ಸ್ಟಾರ್ಟ್ ಆಗಿಲ್ಲ, ರಿಸಲ್ಟ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ KCT ಅಡ್ಮಿಷನ್ ಮುಂಚೆ ಯಾವ ಡಾಕ್ಯುಮೆಂಟನ್ನು ಕಡ್ಡಾಯವಾಗಿ ರೆಡಿ ಮಾಡಬೇಕು, ಅಂದರೆ ನೀವು ಅಡ್ಮಿಷನ್ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕು ಅಂದ್ರೆ ಎಲ್ಲದನ್ನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಬಂದುಬಿಟ್ಟು KCT 2026ನ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. KCT 2026ನ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ನೀಟ್ ಆಪ್ಷನ್ ಎಂಟ್ರಿ ಅಥವಾ ಕೌನ್ಸ್ಲಿಂಗ್ ಮುಗಿದ ನಂತರ KCT ಆಪ್ಷನ್ ಎಂಟ್ರಿ ಅನ್ನೋದು ಶುರುವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಅನ್ನೋದು KCT ಕೌನ್ಸ್ಲಿಂಗ್ ಮತ್ತು ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಸೆಕೆಂಡ್ ವೀಕ್, ಅಂದರೆ ಆಗಸ್ಟ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್, ಆಗಸ್ಟ್ ಸೆಕೆಂಡ್ ವೀಕ್ ಎಂಡಿಂಗ್ ಅಥವಾ ಥರ್ಡ್ ವೀಕ್ ಫಸ್ಟಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ನೀವು ತುಂಬಾ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಶೆಡ್ಯೂಲ್ ಯಾವುದೇ ರೀತಿ ಶೆಡ್ಯೂಲ್ ಬಿಟ್ಟಿಲ್ಲ, ಶೆಡ್ಯೂಲ್ ಬಿಟ್ಟರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ ತಡವಾಗಲು ಕಾರಣವೇನು, ಫಸ್ಟ್ ರೌಂಡ್ನ ಅಡ್ಮಿಷನ್ ಪ್ರೊಸೆಸ್ಸೇ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಕಂಪ್ಲೀಟ್ ಆಗೋಕ್ಕೆ ಇಷ್ಟು ಟೈಮ್ ಆಯಿತು ಫಸ್ಟ್ ರೌಂಡ್ನ ಅಡ್ಮಿಷನ್. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದಾಗಿದೆ. ಆದಷ್ಟು ಬೇಗ ಇನ್ನೂ ಸ್ಟಾರ್ಟ್ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಸೆಕೆಂಡ್ ರೌಂಡ್ನಲ್ಲಿ ಅಡ್ಮಿಷನ್ ಆದರೆ ಎಷ್ಟು ದಿನ ಕ್ಲಾಸ್ ಮಿಸ್ ಆಗಬಹುದು, ಏನಾದರೂ ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ ಡಿಗ್ರಿ ಕಾಲೇಜಸ್ ಅಥವಾ ಇಂಜಿನಿಯರಿಂಗ್ ಕಾಲೇಜಸ್, ಹೌದು ನೀವು ಸೆಕೆಂಡ್ ರೌಂಡ್ನ ಕಂಪ್ಲೀಟ್ ಮಾಡೋವಷ್ಟು ಟೈಮಲ್ಲಿ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಆಗಸ್ಟ್ ಎಂಡಿಂಗ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಯಾವಾಗಲೂ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಒಂದು ವೀಕ್ ಅಷ್ಟೇ, ಆಮೇಲೆ ನೀವು ಜಾಯ್ನ್ ಆಗ್ಬೋದಾಗುತ್ತೆ. ತುಂಬ ಏನು ಡಿಲೇ ಆಗಲ್ಲ, ತುಂಬ ಏನು ಕ್ಲಾಸಸ್ ಏನು ಆಗಲ್ಲ ಅಂತಲೇ ಹೇಳ್ಬೋದಾಗಿದೆ. ಒಂದು ವೀಕ್ ಅಥವಾ 2 ವೀಕ್ ಅಷ್ಟೇ ಕ್ಲಾಸಸ್ಸು. ಅಷ್ಟರೊಳಗಡೆ ನೀವು ಜಾಯ್ನ್ ಆಗ್ಬೋದಾಗುತ್ತೆ. ಅಷ್ಟೊತ್ತಿಗೆ ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯುತ್ತೆ, ಕೌನ್ಸ್ಲಿಂಗ್ ಮುಗಿಯುತ್ತೆ, ಅಡ್ಮಿಷನ್ ಪ್ರೊಸೆಸ್ಸು ಆದಷ್ಟು ಬೇಗ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಆದಷ್ಟು ಬೇಗ ಮುಗಿಸ್ತಾರೆ, ಯಾಕಂದರೆ KE ಅವರು ಯಾವುದೇ ರೀತಿ ಡಿಲೇ ಆಗ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು, ಅಡ್ಮಿಷನ್ ಪ್ರೊಸೆಸ್ ಆಗಿರ್ಬೋದು, ಕ್ಲಾಸಸ್ ಮಿಸ್ ಆಗಬಾರ್ದು ಅನ್ನೋ ಕಾರಣದಿಂದ ಆದಷ್ಟು ಬೇಗ ಮುಗಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು KCT ಸೆಕೆಂಡ್ ರೌಂಡ್ನಲ್ಲಿ ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಆಪ್ಷನ್ ಎಂಟ್ರಿಗೆ, ಹೊಸ ಕಾಲೇಜಸ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ. ಯಾವುದೇ ಕಾರಣಕ್ಕೂ ಹೊಸ ಬ್ರಾಂಚಸ್ ಕೂಡ ಆ್ಯಡ್ ಮಾಡೋಕ್ಕಾಗಲ್ಲ. ನಿಮ್ಮ ಆಲ್ರೆಡಿ ಆ್ಯಡ್ ಮಾಡಿರ್ತಾರಲ್ಲ, ಅದನ್ನು ಚೇಂಜಸ್ ಮಾಡ್ಬೋದಾಗಿರುತ್ತೆ. ಅಂದರೆ ಈಗ ಫಸ್ಟಲ್ಲಿರೋಂಥದ್ದು ಲಾಸ್ಟಿಗೆ ಹಾಕ್ಬೋದು, ಲಾಸ್ಟಲ್ಲಿರೋಂಥ ಫಸ್ಟಿಗೆ ಹಾಕ್ಬೋದಾಗಿರುತ್ತೆ. ಅಥವಾ ನಿಮ್ಮ ಡ್ರೀಮ್ ಕಾಲೇಜಸ್ನ ಫಸ್ಟ್ ಪ್ರಿಯಾರಿಟಿಗೆ ಸೆಟ್ ಮಾಡಿ ಇಡ್ಬೋದಾಗಿರುತ್ತೆ. ಈ ಥರ ಮಾಡ್ಬೋದು. ಬಿಟ್ಟರೆ ನೀವು ತುಂಬ ಮೇಜರ್ ಚೇಂಜಸ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ. ಇನ್ನು KCT ಸೆಕೆಂಡ್ ರೌಂಡ್ನ ರಿಸಲ್ಟ್ ಯಾವ ದಿನಾಂಕದ, ಇನ್ನು ಸೆಕೆಂಡ್ ರೌಂಡೇ ಸ್ಟಾರ್ಟ್ ಆಗಿಲ್ಲ, ರಿಸಲ್ಟ್ ಅನ್ನೋದು. KCT ಸೆಕೆಂಡ್ ರೌಂಡ್ನ ರಿಸಲ್ಟ್ ಬಂದುಬಿಟ್ಟು, ಅಂದರೆ ಈಗ ಆಗಸ್ಟ್ ಲಾಸ್ಟ್ ವೀಕಿಗೆ ನಿಮ್ಮ ಒಂದು ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಅನ್ನೋದು ಬರುತ್ತೆ. ಫೈನಲ್ ಮಾಕ್ ಅಲಾಟ್ಮೆಂಟು, ಹಾಗೆ ಪ್ರಾವಿಷನಲ್ ರಿಸಲ್ಟು ಫಸ್ಟ್, ಆಮೇಲೆ ಮಾಕ್ ಅಲಾಟ್ಮೆಂಟು, ಫೈನಲ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು 2 ಬರುತ್ತೆ. ಅದರ ಸೀಟ್ ಸಿಕ್ಕರೆ ನಿಮಗೆ ಸೀಟ್ ಅನ್ನೋದು ಸಿಗುತ್ತೆ, ಇಲ್ಲ ನಿಮಗೆ ಸೀಟ್ ಅನ್ನೋದು ಸಿಗೋಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದು ಪ್ರಾಪರಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಇಲ್ಲಾಂದರೆ ನಿಮಗೆ ಸೀಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಅಡ್ಮಿಷನ್ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕು ಅಡ್ಮಿಷನ್ ಹಾಕಿ, ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದುಬಿಟ್ಟು
ಉತ್ತರ ಏನೆಲ್ಲ ಬೇಕಂತ KCT ಅಲಾಟ್ಮೆಂಟ್ ಆರ್ಡರ್ ಮತ್ತು ಅಡ್ಮಿಷನ್ ಆರ್ಡರು, ಸೊ 2 ಕೂಡ ಬೇಕಾಗುತ್ತೆ. ನೆಕ್ಸ್ಟ್ KCT ವೆರಿಫಿಕೇಷನ್ ಸ್ಲಿಪ್ ಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸೆಕೆಂಡ್ PU ಮತ್ತು ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಎಲ್ಲ ಜೆರಾಕ್ಸ್ ಕಾಪೀಸ್ ಒಂದು 4 ಕಾಪೀಸ್ ಇಟ್ಕೊಳ್ಳಿ, 4 ಕಾಪೀಸ್ನ ಇಟ್ಕೊಳ್ಳಿ. ಸಾಕು. ಒರಿಜಿನಲ್ ಕೂಡ ಬೇಕಾಗುತ್ತೆ, ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಸೊ ಎಲ್ಲದನ್ನು ಇಟ್ಕೊಳ್ಳಿ. ನೆಕ್ಸ್ಟು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TC ಬೇಕಾಗುತ್ತೆ, ಹಾಗೆ ಸ್ಟಡಿ ಸರ್ಟಿಫಿಕೇಟ್ ಅಗತ್ಯವಿದ್ರೆ ಬೇಕಾಗುತ್ತೆ, ಹಾಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿರುವಂಥ ಇನ್ಕಮ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೆಸ್ಗೆ. ನೆಕ್ಸ್ಟ್ ಬಂದುಬಿಟ್ಟು ರೂರಲ್ ಅಥವಾ ಕನ್ನಡ ಮೀಡಿಯಮ್ EWS ಸರ್ಟಿಫಿಕೇಟ್ ಇದ್ದರೆ, ಸೊ ನಿಮ್ಗೆ ಏನಾದರೂ ಅನ್ವಯಿಸಿದ್ರೆ ಸೊ ಇದು ಕೂಡ ಇದ್ದರೆ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ. ಸೊ ಅದೇ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಸೊ ಆಲ್ಮೋಸ್ಟು ಸೊ ಆಧಾರ್ ಕಾರ್ಡ್ ಸ್ವಲ್ಪ ರಿನ್ಯೂವಲ್ ಮಾಡಿಸಿರಿ, ಸೊ ಅಪ್ಡೇಟ್ ಮಾಡಿಸಿರಿ. ಸೊ ಅಂಥ ಆಧಾರ್ ಕಾರ್ಡ್ನ ಇಟ್ಕೊಂಡಿರಿ. ಹಾಗೆ ಆಧಾರ್ ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡಲ್ಲಿರುವಂಥ ನೇಮಸ್ ಎಲ್ಲ ಚೇಂಜಸ್ ಇರಬಾರ್ದು, ಸೇಮ್ ಇರಬೇಕಾಗುತ್ತೆ ನೇಮೆಲ್ಲ. ಸೊ ಚೇಂಜಸ್ ಇತ್ತಂದರೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಡಿಲೇ ಆಗುತ್ತೆ. ಸೊ ಅಡ್ಮಿಷನ್ ಅನ್ನೋದು ಸ್ವಲ್ಪ ಡಿಲೇ ಆಗುತ್ತೆ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಒಂದು 8ರಿಂದ 9 ಇಟ್ಕೊಂಡಿರಿ, ಅಥವಾ 10 ಇಟ್ಕೊಂಡಿರಿ, ಏನಾಗಲ್ಲ. ಸೊ ಇದ್ದರೆ ಬೇಕಾಗುತ್ತೆ ನೆಕ್ಸ್ಟ್ ಎಲ್ಲದಕ್ಕೂ. ಸೊ ಅದಕ್ಕೋಸ್ಕರ ಹೇಳ್ತಿರೋದು 10 ಅಥವಾ 11 ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಕೊಂಡಿರಿ. ಕ್ಲಿಯರ್ ಆಗಿರೋ ಫೋಟೋನ ತೆಗೆದಿಟ್ಟು ಸೊ ಫೋಟೋ ಸ್ಟುಡಿಯೋಗೆ ಹೋಗ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಇಟ್ಕೊಂಡಿರಿ. ಇನ್ನು ಫೀಸ್ ರಿಸಿಪ್ಟ್, ಪೇಮೆಂಟ್ ರಿಸಿಪ್ಟ್ ಎಲ್ಲ ಏನೇನಕ್ಕೆ ಫೀಸ್ನ ಇಷ್ಟೋ ತನಕ ನೀವು KE ಆಗಿರ್ಬೋದು, ಸೊ ಎಲ್ಲದಕ್ಕೂ ಪೇ ಮಾಡಿದ್ರು, ಸೊ ಎಲ್ಲದ್ರದ್ದು ಫೀಸ್ ರಿಸಿಪ್ಟ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೀರ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ. ಅಬ್ಸಲ್ಯೂಟ್ ಅಫ್ಕೋರ್ಸ್ ಎಲ್ಲರೂ PDF ಡೌನ್ಲೋಡ್ ಮಾಡಿಕೊಳ್ತಾರೆ. ಸೊ ಆ PDF ನೀವು ಎಲ್ಲರೂ ಆ PDF ಏನು ಮಾಡಿಬಿಟ್ಟು ಜೆರಾಕ್ಸ್ನ ತೆಗೆದು ಇಟ್ಕೊಳ್ಳಿ. ಸೊ ಅದು ಕೂಡ ಬೇಕಾಗತ್ತೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಟೈಮಿಗೆ. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು 2-3 ಜೆರಾಕ್ಸ್ನ ತೆಗೆದು ಇಟ್ಕೊಳ್ಳಿ. ಸೊ ನೀವು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಇದೆಲ್ಲ ಬೇಕಾಗತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಸೊ ಏನೆಲ್ಲ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಗೈಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.